ಬಾರ್ಬಡೋಸ್ನಲ್ಲಿ ಮೊನ್ನೆ ಅಷ್ಟೇ ಮ್ಯಾಚ್ ಮುಗಿದಿತ್ತು. T20 ವಿಶ್ವಕಪ್. ಇದರಲ್ಲಿ ಭಾರತ ವಿಶ್ವ ವಿಜೇತವಾಗಿತ್ತು. ದಕ್ಷಿಣ ಆಫ್ರಿಕಾವನ್ನು ಮಣಿಸಿ ಆಯಿತು, ಇನ್ನೇನು ಬಂದುಬಿಡ್ತಾರೆ, ಇನ್ನೇನು ಬರ್ತಾರೆ, ಸೋಮವಾರ ಸಾಯಂಕಾಲ ಬಂದುಬಿಡ್ತಾರೆ, ದೊಡ್ಡ ಸೆಲೆಬ್ರೇಷನ್ ಇರುತ್ತೆ, ವೀರರಿಗೆ ಕೊಡುವಂಥ ಸ್ವಾಗತವನ್ನು ಭಾರತದಲ್ಲಿ ಕೊಡಲಾಗುತ್ತೆ, ಅದೇನೋ ಓಪನ್ ಬಸ್ ಏನೋ ಬುಕ್ ಮಾಡ್ತಾರೆ, ಗಾಡಿ ಬುಕ್ ಮಾಡ್ತಾರೆ, ಇಡೀ ಸೆಲೆಬ್ರೇಷನ್ನಲ್ಲಿ ಭಾರತ ಮುಳುಗಿ ಹೋಗುತ್ತೆ ಅಂತ ನಿರೀಕ್ಷೆ ಇತ್ತು. ಆದರೆ ವರ್ಲ್ಡ್ ಕಪ್ ಗೆದ್ದಂಥ ಖುಷಿಯಲ್ಲಿದ್ದರೂ ಕೂಡ ಸ್ವದೇಶಕ್ಕೆ ಬರೋದಕ್ಕೆ ಟೀಮ್ ಇಂಡಿಯಾಗೆ ಆಗ್ತಾ ಇಲ್ಲ. ಪ್ರಬಲ ಚಂಡಮಾರುತದ ಅಬ್ಬರಕ್ಕೆ ಬಾರ್ಬಡೋಸ್ ತತ್ತರಿಸಿ ಹೋಗ್ಬಿಟ್ಟಿದೆ. ತುಂಬ ಜೋರಾಗಲ್ಲಿ ಚಂಡಮಾರುತ ಇದೆ, ಮಳೆ ಇದೆ. ಅಲ್ಲಿ ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ವಿಮಾನ ಸೇವೆನೇ ಸ್ಥಗಿತ ಆಗಿದೆ. ವಿಮಾನ ನಿಲ್ದಾಣಗಳು ಮುಚ್ಚಲ್ಪಟ್ಟಿವೆ. ಹೆದರ್ಕೊಳ್ತಾರೆ. ಲಾಕ್ಡೌನ್ ಕೂಡ ಆಗಿದೆ. ಅಲ್ಲಿ ಯಾರೂ ಮನೆಯಿಂದ ಆಚೆ ಬರಬೇಡಿ, ಸುರಕ್ಷಿತ ಸ್ಥಳಗಳಲ್ಲಿ ಇದ್ದೀರಾ, ಅಲ್ಲೇ ಇರಿ, ನೀವು ಆಚೆ ಅಂತೂ ಬರಬೇಡಿ ಅಂತ ಅವರು ಹೇಳಿದ್ದಾರೆ. ಎಲ್ಲ ವಿಮಾನಯಾನ ಸೇವೆಯನ್ನು ಸರ್ಕಾರ ಸ್ಟಾಪ್ ಮಾಡಿದೆ. ನೆಕ್ಸ್ಟ್ 12 hours, ಮುಂದಿನ 12 ಗಂಟೆಗಳಲ್ಲಿ ಟೀಮ್ ಇಂಡಿಯಾ ದೇಶಕ್ಕೆ ಬರಬಹುದು ನಿರೀಕ್ಷೆ ಇದೆ. ಮುಂದಿನ 6 ಗಂಟೆಗಳಲ್ಲಿ ವಿಮಾನ ಸೇವೆ ಮತ್ತೆ ಶುರುವಾಗುತ್ತೆ ಅಂತ ಕೂಡ ಇದೆ. ಬಾರ್ಬಡೋಸ್ ಪ್ರಧಾನಿ ಮಿಯಾ ಮೋಟ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ತಡರಾತ್ರಿ ಅಥವಾ ನಾಳೆ ಬೆಳಗ್ಗೆ ಟೀಮ್ ಇಂಡಿಯಾ ವಾಪಸ್ ಆಗಬಹುದು. ಅದೊಂದು ಆತಂಕದಲ್ಲಿ ಕಾಲ ಕಳೀತಾ ಇದ್ದಾರೆ. ಅಲ್ಲಿ ಏನು ಬೇಕಾದರೂ ಆಗಬಹುದು ಈ ಚಂಡಮಾರುತದ ಕಾರಣದಿಂದಾಗಿ ಅಂಥೇಳಿ. ವಿಮಾನ ಸೇವೆನೇ ಸ್ಥಗಿತ ಆದಾಗ ಮಾಡಲಿಕ್ಕಾದರೂ ಏನಿರುತ್ತಲ್ಲಿ, ಬರೋಕ್ಕಾಗಲ್ಲ. ಸೊ ಹಾಗಾಗಿ 2 ದಿನಗಳಿಂದ ಬಾರ್ಬಡೋಸ್ನಲ್ಲೇ ಇಡೀ ಟೀಮ್ ಇಂಡಿಯಾ ಆಟಗಾರರು, ಕುಟುಂಬಸ್ಥರು, ಕೆಲವರು ಅಭಿಮಾನಿಗಳು ಕೂಡ ಅಲ್ಲೇ ತಂಗಿದ್ದಾರೆ. ಅವ್ರಿಗೆ ಅಲ್ಲಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ. ಕೆಲ ಹೊತ್ತಿನಲ್ಲೇ ಪ್ರಾಣ ಬೆಳೆಸ್ತಾರೆ ಆಟಗಾರರು ಅಂತ ಕೂಡ ಹೇಳಲಾಗಿದೆ. ಇದೊಂದು ಸ್ವಲ್ಪ ಸಮಾಧಾನದ ಸಂಗತಿ ಇದು. ಈಗ ಅಲ್ಲಿ ಬಾರ್ಬಡೋಸ್ ಪ್ರಧಾನಿ ಹೇಳಿರೋದೇನು ಅಂತ ನೋಡಿದ್ರೆ, ನಾವು ಏರ್ಪೋರ್ಟ್ಗಳನ್ನು ಓಪನ್ ಮಾಡೋ ಬಗ್ಗೆ ಕಾರ್ಯೋನ್ಮುಖರಾಗಿದ್ದೇವೆ, ವಿಮಾನ ನಿಲ್ದಾಣದ ಅಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೇವೆ, ಕೊನೆಯ ಹಂತದ ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ, ಆದಷ್ಟು ಬೇಗ ವಿಮಾನಗಳ ಕಾರ್ಯಾಚರಣೆ ಆರಂಭಿಸಲಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ಸಮಾಧಾನ ಇದು. ಹಲವು ಮಂದಿ ತಮ್ಮ ದೇಶಗಳಿಗೆ ಹೋಗಬೇಕು ಅಂತ ಕಾಯ್ತಾ ಇದ್ದಾರೆ. 6 ರಿಂದ 12 ಗಂಟೆ ಒಳಗೆ ಏರ್ಪೋರ್ಟ್ ತೆರೆಯಬಹುದು ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ.